ಕೈಕಟ್ಟಿಕೊಂಡು ಪಾಕ್ ಗಡಿಗೆ ಹೋಗ್ತೀನಿ ಎಂದಿದ್ದ ಸಚಿವ ಜಮೀರ್ ಅಹಮದ್ ವಿರುದ್ಧ ಕೇಂದ್ರ ಸಚಿವ ಜೋಶಿ ವ್ಯಂಗ್ಯವಾಡಿದ್ದಾರೆ. ಜಮೀರ್ ಶಾಂತವಾಗಿದ್ರೆ ಸಾಕು, ಅದೇ ದೇಶಕ್ಕೆ ಮಾಡುವ ದೊಡ್ಡ ಸೇವೆ ಮತ್ತೊಂದು ಇಲ್ಲ ಅಂತ ಹೇಳಿದ್ದಾರೆ. ಮಿಲಿಟರಿಯನ್ನ ನಂಬಿ ಸುಮ್ಮನಿರಿ ಸಾಕು, ನಿಮ್ಮ ಭಾಷಣ ಬೇಡ, ನೀವು ಹೋಗೋದು ಬೇಡ, ಸೈನ್ಯದ ಶಕ್ತಿ, ಸೈನಿಕರು, ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸವಿಡಿ ಎಂದಿದ್ದಾರೆ. ಜಮೀರ್ ದೊಡ್ಡ ತ್ಯಾಗಕ್ಕೆ ಹೊರಟಿದ್ದಾರೆ, ಅವರಂತ ದೊಡ್ಡ ತ್ಯಾಗದವರು ಯಾರೂ ಇಲ್ಲ ಅಂತ ವ್ಯಂಗ್ಯವಾಡಿದ್ರು. ನಿಮ್ಮ ಜೊತೆಗೆ ಲಾರ್ಡ್ ಖರ್ಗೆ, ಸಿದ್ದರಾಮಯ್ಯ ಸುಮ್ಮನಿದ್ರೆ ಸಾಕು ಅಂದ್ರು. ಡಿಕೆ ಶಿವಕುಮಾರ್ ಟೆರರಿಸ್ಟ್ಗಳನ್ನ ಬ್ರದರ್ ಎನ್ನದಿದ್ರೆ ಸಾಕು, ಸೇನೆ ಎಲ್ಲವನ್ನ ನಿಭಾಯಿಸುತ್ತೆ ಅಂತ ತಿಳಿಸಿದ್ರು. ಶಿವಾನಂದ ಪಾಟೀಲ್ ವಿರುದ್ಧ ಎಂಬಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಮತ್ತು ನಿನ್ನ ಜಗಳದಲ್ಲಿ ನನ್ನನ್ನ ಎಳೆದು ತರಬೇಡಿ ಅಂತ ಎಂಬಿ ಪಾಟೀಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ರೀತಿ ನಾನು ಮತ್ತು ನನ್ನ ಸಹೋದರ ಬೇರೆ ಬೇರೆ ಪಕ್ಷದಲ್ಲಿಲ್ಲ ಅಂದ್ರು. ನಾನು ಮುಸ್ಲಿಮರ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂದಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ನನ್ನ ಬಗ್ಗೆ ಬೇರೆ ರೀತಿ ಸಂದೇಶ ರವಾನಿಸಿದ್ದಾರೆ. ಈ ಬಗ್ಗೆ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ರು. ರಾಜ್ಯ ರಾಜಧಾನಿಯಲ್ಲಿ ಕಮಿಷನರ್ಗಳು ಬದಲಾವಣೆಯಾದರೂ ಕಸ ಸಂಕಷ್ಟ ಮುಗಿಯದ ಕಥೆಯಾಗಿದೆ. ಬನಶಂಕರಿ ಟು ಸುಬ್ರಹ್ಮಣ್ಯ ನಗರ ಮುಖ್ಯ ರಸ್ತೆಯ ಬದಿಯೇ ಡಂಪಿಂಗ್ ಯಾರ್ಡ್ ಆಗಿದೆ. ಕಳೆದ ವಾರ ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆಗಿತೇವೆ ಅಂತ ಪಾಲಿಕೆ ಹೇಳಿತ್ತು. ಆದರೆ ಈವರೆಗೂ ಬ್ಲ್ಯಾಕ್ ಸ್ಪಾಟ್ ಕ್ಲಿಯರ್ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ರಸ್ತೆಗೆ ಕಸ ಸುರಿದಿದ್ರು ಡೋಂಟ್ ಕೇರ್ ಅಂದಿದ್ದಾರೆ. ಎತ್ತ ರಸ್ತೆ ಬದಿ ಇರೋ ಫುಟ್ಪಾತ್ ಜಾಗದಲ್ಲೇ ಬೃಹತ್ ಕಸದ ಡಂಪಿಂಗ್ ಯಾರ್ಡ್ ನಿರ್ಮಾಣವಾಗಿದೆ. ಬೆಂಗಳೂರಿನ ಕಸದ ಸಮಸ್ಯೆಗೆ ಪರಿಹಾರ ನೀಡದ ಪಾಲಿಕೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಕೂಸು ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.